ಬಳ್ಳಾರಿಯಲ್ಲಿ ನಡೆಯಿತು. ಈಗ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರೆ. ನಮ್ಮ ರಾಷ್ಟ್ರಪತಿಗಳಿಗೆ ಸಿಎಂ ಏನಂತ ಮಾತಾಡಿದ್ರು, ವಿತ್ತ ಸಚಿವೆಗೆ ಏನಂತ ಮಾತಾಡಿದ್ರು, ಇತ್ತೀಚೆಗೆ ASP ಮೇಲೆ ಕೈ ಮಾಡಕ್ ಹೋದ್ರು. ನೀವು ಈಗ ಮಾತಾಡಿದ್ರಿ ಭದ್ರಾವತಿಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನದವರು ಯಾವ ರೀತಿಯಲ್ಲಿ ಮಾತಾಡಿದ್ರು, ಅದಾದ್ಮೇಲೆ ಮಾಗಡಿ ಶಾಸಕರು ತಹಶೀಲ್ದಾರ್ರಿಗೆ ಯಾವ ತರ ಮಾತಾಡಿದ್ರು. ಇದು ಒಂದೆರಡಲ್ಲ, ಸೀರಿಯಸ್ ಆಗಿ ನಡೀತಾ ಇದ್ರು ಕೂಡ ನೋಡಿ. ಗಣಿ ವಿಜ್ಞಾನ ಆದಾಗ್ಲೇ ಏನಾದ್ರು ಕ್ರಮ ತಗೊಂಡಿದ್ರೆ ಮುಂದೆ ಆಗ್ತಾ ಇರ್ಲಿಲ್ಲ. ಅವ್ರಿಗೆ ಕ್ಲೀನ್ ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ. ಕೊಟ್ಟವರೇ ಹೆಸರು ಹೇಳಲಿಲ್ಲ ಮೇಡಮ್. ಅಷ್ಟೆಲ್ಲ ಬೈಸ್ಕೊಂಡ ಅಧಿಕಾರಿ ಕೂಡ ಕಂಪ್ಲೇಂಟ್ ಕೊಡೋ ಸಂದರ್ಭದಲ್ಲಿ ಹೆಸರು ಹೇಳಲಿಲ್ಲ. ಇಂಥವ್ರ ಮೇಲೆ ನನಗೆ ಅನುಮಾನ ಇದೆ. ಆಯ್ತಪ್ಪ, ನಾವು ಹೇಳ್ತಿಲ್ಲ ಇದು ಸಂಗಮೇಶ್ ಅವರ ಪುತ್ರನೇ ಬೈದಿಂತು ಅಂತ ಹೇಳಿ ನಾವು ಹೇಳ್ತಿಲ್ಲ. ಹಿಂಗೊಂದು ಅನುಮಾನ ಇದೆ. ಆ ಆಡಿಯೋನ FS ಅಲ್ಲಿ ಕಳಿಸಿ ಏನ್ ಕಷ್ಟ ಆಗ್ತಿತ್ತು? ಕಾಂಗ್ರೆಸ್ ಬಂದಾಗಿನಿಂದ CM DCM ಯಾವ ತರ ಇದು ಮಾಡ್ತಾರೆ, ಅದಕ್ಕೆ ನಾನು ಯಥಾ ರಾಜ ತಥಾ ಪ್ರಜಾ ಹೇಳಿದ್ದು. DCM ಕೂಡ ಒಂದು ಅಪಾರ್ಟ್ಮೆಂಟ್ ಇದ್ರಲ್ಲಿ ಯಾವ ತರ ಮಾತಾಡಿದ್ರು, ಸಿನಿಮಾ ಇದರಲ್ಲಿ ನಟ್ ಬೋಟ್ ಟೈಟ್ ಮಾಡ್ತೀನಿ ಅಂತ ಯಾವ ತರ ಮಾತಾಡಿದ್ರು. ಒಂದೊಂದಾಗಿ ಅವರು ಕಾಂಗ್ರೆಸ್ ಸಂಸ್ಕೃತಿನ ತೋರಿಸ್ತಾ ಇದೆ. ಒಂದೆರಡಲ್ಲ, ನಾವು ಮಾತಾಡಕ್ ಹೋದ್ರೆ ನೀವು 2.5 ವರ್ಷದ್ದು ಮಾತಾಡಿ ಸಾಕಾಗೋಯ್ತು. ಈಗ ಚಳಿಗಾಲದ ಅಧಿವೇಶನ ಆದ್ಮೇಲೆ ಎಷ್ಟಾಯ್ತು, ಎಷ್ಟು ಸೀರಿಯಸ್ ಆಗಿ ವಿಷಯ ಬಂತು ನೋಡಿ. ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಇವರಿಗೆ ಎಷ್ಟೇ ಹೇಳಿದ್ರು ಇವರು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳುವ ರೀತಿಯಲ್ಲಿ ಇಲ್ಲ. ದ್ವೇಷದ ಭಾಷಣ ಓನ್ಲಿ ಹೆಸರಿಗೆ ಮಾತ್ರ ಇದೆ. ಅದು ಕಾಂಗ್ರೆಸ್ಗೆ ಅನ್ವಯ ಆಗೋ ತರ ಖಂಡಿತ ಇಲ್ಲ. ಇವಾಗ ಇವರು ನೋಡಿ, ಮೇಡಮ್ ಬಂದ್ರು, ಅವ್ರು ಎಷ್ಟು ಅವರ ಒಂದು ಆಡಿಯೋಗಳು ಕೇಳಿದೆ ನಾನು, ಎಷ್ಟು ನೀಟಾಗಿ ಸರ್ ಅದು ತೆಗ್ದಿಟ್ಟಿದೀವಿ, ಅಪಘಾತ ಆಗಿತ್ತು, ಕಂಪ್ಲೇಂಟ್ ಬಂದಿತ್ತು, ನೀಟಾಗಿ ಅವ್ರು ಹೇಳ್ತಾ ಇದಾರೆ. ಅವ್ರು ಎಷ್ಟೇ ಹೇಳಿದ್ರು ಇವ್ರು ಮಾತಾಡೋದು ಡ್ಯಾಶ್ ಮಗ ಯಾವ ತರ ಮಾತಾಡಿದ್ರು, ಎಷ್ಟು ಅವರು ಕ್ಷಮೆ ಯಾವ ತರ ಕೇಳಿದ್ರು ನೋಡಿದ್ರ. ನಾವು ಮಾತಾಡಿದ್ದು ನೋಡಿ, CM ನವರು ಹಾಗೆ ಮಾಡಿದ್ರಲ್ಲ, ಮೂಢ ಹಗರಣ ಮಾಡಿದ್ರು, 14 ಸೈಟ್ ವಾಪಸ್ ಕೊಟ್ರು. ಏನೇ ತಪ್ಪು ಕೆಲಸ ಮಾಡಿದ್ರು ಕೂಡ ಕ್ಷಮೆ ಕೇಳಿದ್ರೆ ಸರಿ ಹೋಗುತ್ತೆ ಅಂತ ಅದ್ರ ಅರ್ಥನಾ? ಈಗ ಏನೇ ಮಾತಾಡಿದ್ರು ಆಯ್ತು ಕ್ಷಮೆ ಕೇಳಿದ್ವಿ ಅಂದ್ರೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಇವ್ರಿಗೆ ಎಷ್ಟೊಂದು ತಾತ್ಸಾರ. ಅವ್ರ ಏನೇ ಮಾತಾಡಿದ್ರೆ ಆಗುತ್ತೆ ಇಷ್ಟು ನೋಡಿ. ಇಲ್ಲಿ ವಾಹಿನಿಯ ವ್ಯೂವರ್ಸ್ ಸರಿ ಅಂತ ಅನ್ಕೋತಾರ ಅನ್ಕೊಂಡಿದೀನಿ. ಮಕ್ಕಳು ಕಾಲೇಜಿಗೆ ಹೋಗುವಂತ ಹೆಣ್ಮಕ್ಳು ವಾಪಸ್ ಮನೆಗೆ ಬರ್ತಾರಂತ ಗ್ಯಾರಂಟಿ ಇಲ್ಲ. ನಾವು ನಿಜವಾಗ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ನೆಲದಲ್ಲಿ ಇದೆಯಾ ಅಥವಾ ಪಾಳೆಗಾರಿಕೆ ಸಂಸ್ಕೃತಿ ಇದೆಯಾ? ಸಮರ್ಥನೆ ಮಾಡ್ಕೊಳ್ಳೋಕು ಕೂಡ ಇದಾರಲ್ಲ ಮೇಡಮ್. ನಾನು ಮತ್ತೆ ತೋರಿಸ್ ಹೇಳ್ತೀನಿ. ಕಾಂತಿ ಶೆಟ್ಟಿ ಮೇಡಮ್, ನೀವು ಓದ್ಬೇಕು ಇದನ್ನ. ಎಂತೆಂತವ್ರು ಏನೇನೋ ಮಾಡ್ಕೊಂಡವ್ರು ಇದ್ದಾರೆ, ನೀನ್ ಏನ್ ಮಾಡಿದ್ಯಾ ಅಣ್ಣ ಅಂತಾರೆ. ಇಂಥವ್ರನ್ನ ಅಣ್ಣ ಅನ್ನೋರು, ಇವ್ರು ಆಡಿದ ಮಾತುಗಳನ್ನ ಸಮರ್ಥನೆ ಮಾಡ್ಕೊಳ್ಳೋರು, ಆ ಪೇಜ್ಗಳಿಗೆ ಸಾವಿರಾರು ಗಟ್ಟಲೆ ಮಂದಿ ಫಾಲೋವರ್ಸ್ ಇದ್ದಾರೆ. ನಮ್ ಸಮಾಜ ಹಿಂಗಿದೆ, ಒಪ್ಕೋಬೇಕು ನಾವು ಅದನ್ನ. ಸರಿ ಇದೆ. ನಾನು ಈಗ ಹೇಳುದು ಬ್ಯಾನರ್ ಕಟ್ಟೋದು ಆಗಿ ಈಗ ಬಳ್ಳಾರಿಯಲ್ಲಿ ಆಗಿ ಎಷ್ಟು ದಿನ ಆಯ್ತು. ಇಲ್ಲಿ ಇನ್ನೊಂದು ಬ್ಯಾನರ್, ಯಾವುದೇ ಬ್ಯಾನರ್ ಕಟ್ಟಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ಬೇಕು. ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ಮೇಡಮ್ ಅವರು, ನೋಡಿ ಪರ್ಮಿಷನ್ ತಗೊಂಡಿಲ್ಲ, ನಾವು ಒಂದು ಬ್ಯಾನರ್ ಮಾತ್ರ ತೆಗ್ದಿದ್ದೀವಿ, ಆಕ್ಸಿಡೆಂಟ್ ಆಗಿದೆ, ಕಂಪ್ಲೇಂಟ್ ಬಂದಿದೆ, ಎಷ್ಟು ನೀಟಾಗಿ ಅವ್ರು ಹೇಳ್ತಾ ಇದಾರೆ ನೋಡಿ. KS ಎಕ್ಸಾಮ್ ಬರ್ದು ಒಂದು ಇದಕ್ಕೆ ಬಂದ ಪಾಪ ಅವ್ರು ಮಾತಾಡಕ್ಕೆ ಒಂದು ವರ್ಡ್ ಮಾತಾಡಕ್ಕೆ ಭಯ ಪಡ್ತಾರೆ. ಯಾಕಂದ್ರೆ ಗವರ್ಮೆಂಟ್ ಅಲ್ಲಿ ಇದೀವಿ, ಏನ್ ಮಾಡ್ತಾರೆ ಏನೋ ಅಂತ ಭಯ ಇರುತ್ತೆ. ಇಲ್ಲಿ ಏನಾಗಿದೆ, ಎಷ್ಟು ಜನ ಅಧಿಕಾರಿಗಳು ಸುಸೈಡ್ ಮಾಡ್ಕೊಂಡ್ರು, ಆ ಪ್ರೆಷರ್ ತಡ್ಕೊಳಕ್ಕಾಗದೆ ಒಂದು 18 ಜನ